ಒಂದು ಮಾತಿದೆ, ಅದೇನು ಅಂದರೆ ನಿಜವಾದ ಧರ್ಮಕ್ಕೆ ಮೂಲ ಧರ್ಮ ಇರಲ್ಲ ಅಂತ. ಈ ನೆಲದ ಸಮಸ್ತ ಶೂದ್ರರಿಗೆ, ಸಮಸ್ತ ದಲಿತರಿಗೆ, ಸಮಸ್ತ ಮಹಿಳೆಯರಿಗೆ ಬಿಡುಗಡೆ ಕೊಡಬಲ್ಲಂಥ ಧರ್ಮ ಅನ್ನುವ ಕಾರಣಕ್ಕೆ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿ. ನೀರಿನ ಸಂಸ್ಕೃತಿ, ಚಾಂದ್ರ ಸಂಸ್ಕೃತಿ ಮತ್ತು ನಾಗ ಸಂಸ್ಕೃತಿಗಳು ಬಹುಶಃ ಭಾರತೀಯ ಶೂದ್ರ ಧರ್ಮದ ಅತ್ಯಂತ ಪ್ರಮುಖ ಸಂಗತಿಗಳು. ಶ್ರಮಣಧಾರೆಗಳು ಇಂತಹ ಒಂದು ಮೂರನೆಯ ಶಕ್ತಿಯನ್ನ ಅವು ಒಪ್ಪುವುದಿಲ್ಲ. ನಿಸರ್ಗ ಸಹಜವಾದಂಥ ಸತ್ವವನ್ನು ಮಾತ್ರ ಒಪ್ಪುತ್ತವೆ. ಗೆಳೆಯರೇ ನಮಸ್ಕಾರ. ಭಾರತ ಅನೇಕ ಧರ್ಮಗಳ ಚಿಂತನಾ ಪ್ರಸ್ಥಾನಗಳ, ಆಚರಣಾ ಸಂಹಿತೆಗಳ, ದರ್ಶನಗಳ, ಸಂಪ್ರದಾಯಗಳ ಒಂದು ಸಂಗಮ ಭೂಮಿ. ಅನೇಕ ಜೀವನ ಸಂವಿಧಾನಗಳು ನಮ್ಮ ನಡುವೆ ಇದ್ದಾವೆ. ಇವುಗಳ ನಡುವೆ ಬೌದ್ಧ ಧರ್ಮದ ವಿಶೇಷ ಏನು? ಬೌದ್ಧ ತಾತ್ವಿಕತೆ ಎಷ್ಟರ ಮಟ್ಟಿಗೆ ನಮಗೆ ಪ್ರಸ್ತುತ? ಈ ಸಂಗತಿಯನ್ನು ತುಂಬ ಗಂಭೀರವಾಗಿ ಯೋಚಿಸಿದರೆ ಕೆಲವು ಸಂಗತಿಗಳು ಮುನ್ನೆಲೆಗೆ ಬರ್ತವೆ. ಬೌದ್ಧ ತಾತ್ವಿಕತೆಯ ವಿಶೇಷವನ್ನು ಪ್ರಸ್ತಾಪಿಸಲಿಕ್ಕೆ ಮೊದಲು ನಾವು ಬದುಕುತ್ತಿರುವ ಈ ಆವರಣದಲ್ಲಿರುವ ಬಹಳ ಮುಖ್ಯವಾದ ಜೀವನ ಸಂವಿಧಾನಗಳನ್ನು ನಿರ್ದೇಶಿಸುತ್ತಿರುವ ತಾತ್ವಿಕತೆ, ದರ್ಶನ, ಧರ್ಮಗಳ ಬಗೆಗೆ ಒಂದು ಸ್ಥೂಲವಾದ ತಿಳುವಳಿಕೆ ನಮಗೆ ಅಗತ್ಯ ಇದೆ. ನಾವು ಬದುಕುತ್ತಿರುವ ಈ ಆವರಣದಲ್ಲಿರುವ ಪ್ರಧಾನ ಧಾರೆಗಳ ಬಗ್ಗೆ ಒಂದು ಮಾಹಿತಿ ನಮಗೆ ಬೇಕು. ಅದೇನು ಅಂದರೆ, ನಮ್ಮ ನಡುವೆ ನಮ್ಮ ಜೀವನ ಕ್ರಮವನ್ನು ನಿರ್ದೇಶಿಸುತ್ತಿರುವ ದರ್ಶನಗಳಲ್ಲಿ ಮುಖ್ಯವಾಗಿ 3 ಧಾರೆಗಳಿದ್ದಾವೆ. ಒಂದು ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಅಬ್ರಾಹಮಿಕ್ ಧರ್ಮಗಳು ಅಂತ ಕರೀತಿರುವ ಒಂದು ಆವರಣ ಇದೆ. ಇನ್ನು ಯಾವುದನ್ನು ಈಗ ನಾವು ಹಿಂದೂ ಅಂತ ಕರೀತಿದ್ದೇವೋ ಅಲ್ಲೂ 3 ಧಾರೆಗಳಿದ್ದಾವೆ. ಹಿಂದೂ ಅನ್ನುವ ಆ ಒಂದು ಆವರಣ ಅಲ್ಲ ಅದು. ಆ ಒಂದು ಆವರಣ ಅಂತ ಅಂದುಕೊಂಡ್ರೂ ಕೂಡ ಅಲ್ಲಿ ಪ್ರಮುಖವಾಗಿ 3 ಧಾರೆಗಳಿದ್ದಾವೆ. ಒಂದು ವೈದಿಕ ಧಾರೆ, ಅಥವಾ ಅದನ್ನು ಬ್ರಾಹ್ಮಣ ಧರ್ಮ ಅಂತ ಕರೀತಾರೆ. ವೇದ, ಉಪನಿಷತ್ತುಗಳು, ಭಗವದ್ಗೀತೆ ಇತ್ಯಾದಿ ವೈದಿಕ ಸಾಹಿತ್ಯವನ್ನು ಆಧರಿಸಿ ಜೀವನ ದರ್ಶನವನ್ನು ಕಟ್ಟಿಕೊಂಡ ಧರ್ಮ ಅದು. ಎರಡನೆಯದು ಶ್ರಮಣ ಧರ್ಮ ಅಂತ, ಮತ್ತು ಅದಕ್ಕೆ ಅವೈದಿಕ ದರ್ಶನ ಅಂತ ಕೂಡ ಕರೆಯುವ ಇನ್ನೊಂದು ಧಾರೆ ಇದೆ. ಬೌದ್ಧ, ಜೈನ, ನಾಥ, ಸಿದ್ಧ, ಆರೂಢ, ಅವಧೂತ, ತತ್ವಪದಕಾರರು, ವಚನಕಾರರು, ಅಚಲ, ಸೂಫಿ ಮುಂತಾದ ಧಾರೆಗಳು. ಇದರಲ್ಲಿ ಕೆಲವು ಪೂರ್ಣ ಪ್ರಮಾಣದ ಧರ್ಮಗಳು, ಕೆಲವು ಸಂಪ್ರದಾಯಗಳು, ಕೆಲವು ದರ್ಶನಗಳು, ಕೆಲವು ಆಚರಣಾ ವಿಧಾನಗಳು. ಈ ಸಮೂಹ ಇದೆಯಲ್ಲ, ಬೌದ್ಧ, ನಾಥ, ಸಿದ್ಧ, ಅವಧೂತ, ಆರೂಢ, ಅಚಲ, ವಚನ, ಇಡೀ ಭಾರತದ ಬಹಳ ಪ್ರಮುಖವಾದ ತತ್ವದರ್ಶನಗಳ ಆಕರ ಇದು. ಇದು ಇನ್ನೊಂದು ಆಕರ. ಇದನ್ನು ಅವೈದಿಕ ದರ್ಶನಗಳು ಅಂತ ಕೂಡ ಕರೀತಾರೆ, ಶ್ರಮಣ ದರ್ಶನಗಳು ಕೂಡ ಅಂತ ಕರೀತಾರೆ. ಇವುಗಳ ತಾತ್ವಿಕತೆಯ ಆಕರಗಳಿದ್ದಾವಲ್ಲ, ಅವು ಆಯಾ ದರ್ಶನ ಸಂಪ್ರದಾಯಗಳಿಗೆ ನಿರ್ದಿಷ್ಟವಾದ ಬೇರೆ ಬೇರೆ ತಾತ್ವಿಕ ಆಕರಗಳಿದ್ದಾವೆ. ಬೌದ್ಧ ತಾತ್ವಿಕತೆಗಳಿಗೆ ತ್ರಿಪಿಟಕಗಳಿದ್ದಾವೆ. ಹಾಗೆ ಜೈನ ದರ್ಶನಕ್ಕೆ ಅದರದ್ದೇ ಆದ ತಾತ್ವಿಕ ಆಕರ ಇದೆ. ನಾಥ ಪಂಥಕ್ಕೆ ಇದೆ. ಸಿದ್ಧ ಪರಂಪರೆಗಳಿಗೂ ಕೂಡ ತಾತ್ವಿಕ ಆಕರಗಳಿದ್ದಾವೆ. ಕೆಲವು ಗ್ರಂಥಸ್ಥವಾಗಿದ್ದರೆ ಕೆಲವು ಕಂಠಸ್ಥ ಆಕರಗಳಿದ್ದಾವೆ. ವಚನ, ತತ್ವಪದಗಳಿದ್ದಾವೆ. ಇವು ಕೂಡ ಆ ನಿರ್ದಿಷ್ಟವಾದ ಸಂಪ್ರದಾಯದ ದರ್ಶನದ ಧಾರೆಗಳ ಆಕರಗಳು. ಇನ್ನೊಂದು ಬಹಳ ಪ್ರಮುಖವಾದದ್ದಿದೆ, ಅತಿ ಹೆಚ್ಚು ವಿಶಾಲವಾದದ್ದು. ಅದನ್ನು ಶೂದ್ರ ಧರ್ಮ ಅಂತ ಕರೀಬೋದು. ಇದೊಂದು ಹೊಸ ಧಾರೆಯಾಗಿ ನಿಮಗೆ ಕೇಳಿಸುತ್ತಿರಬಹುದು. ಆದರೆ ಈ ಅವೈದಿಕ ಅಥವಾ ಶ್ರಮಣಧಾರೆಗಳು ಮತ್ತು ವೈದಿಕ ಧರ್ಮದ ಆಚೆಗಿನ, ಒಂದು ರೀತಿಯಲ್ಲಿ ಈ ಮಾತನ್ನು ನಾನು ಎಚ್ಚರದಿಂದ ಹೇಳ್ತಾ ಇದ್ದೀನಿ, ಆಚೆಗಿನ ಬಹಳ ಪ್ರಮುಖವಾದ ಆವರಣ ಇದು. ಹಿಂದೂ ಎಂದು ಕರೆಸಿಕೊಳ್ಳುತ್ತಿರುವ ಈ ಆವರಣದಲ್ಲಿ ಇರುವ ಈ ಶೂದ್ರ ಧರ್ಮದ ಅನುಯಾಯಿಗಳೇ, ಪಾಲಕರೇ ಅತಿ ಹೆಚ್ಚು ಇರೋದು. ಇದು ಯಾವುದಿದು? ಇದಕ್ಕೆ ಆಕರ ಯಾವುದು? ಇದು ಎಲ್ಲಿಂದ ರೂಪುಗೊಂಡದ್ದು?
ಇತ್ಯಾದಿ ಗಂಭೀರವಾದ ಪ್ರಶ್ನೆಗಳನ್ನು ನಾವಿನ್ನೂ ಎದುರಿಸಿಯೇ ಇಲ್ಲ. ನಿಜ, ಇದು ವೈದಿಕ ಧರ್ಮದ ಜೊತೆಗೂ ಕೂಡ ಕೊಳ್ಳುಪಡೆ ಮಾಡಿದೆ, ಅಲ್ಲಿಂದ ಒಂದಷ್ಟನ್ನು ಪಡೆದುಕೊಂಡಿದೆ, ಅದರ ಯಜಮಾನಿಕೆಯಲ್ಲಿ ನಲುಗುತ್ತಿದೆ. ಹಾಗೆಯೇ ಬೌದ್ಧ, ನಾಥ, ಸಿದ್ಧ, ಸೂಫಿ, ತತ್ವಪದಕಾರ, ವಚನಕಾರ ಮುಂತಾದ ಶ್ರಮಣಧಾರೆಗಳ ಜೊತೆಗೂ ಕೂಡ ಕೊಳ್ಳುಪಡೆ ಮಾಡಿದೆ, ಒಂದಷ್ಟು ಒಳಗು ಮಾಡಿಕೊಂಡಿದೆ, ತಾನೂ ಅದರ ಜೊತೆಗೆ ಬದುಕಿದೆ. ಇದರ ಆಚೆಗೆ ಕೂಡ ಈ ನೆಲದ ಆದಿಮ ಬುಡಕಟ್ಟುಗಳ ಮೂಲಕ ಕಟ್ಟಿಕೊಂಡ ಗ್ರಂಥಸ್ಥವಾಗದೇ ಇರುವ ಕಂಠಸ್ಥ ಸಮೂಹದಲ್ಲಿ ಅದು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿ ಇರುವ ಈ ಶೂದ್ರ ಧರ್ಮದ ತಾತ್ವಿಕತೆಯೇ ಬಹಳ ವಿಶಾಲವಾದದ್ದು, ನಿಸರ್ಗ ಸಹಜವಾದ ಬದುಕಿನ ಕ್ರಮಗಳಿಂದ ಕಟ್ಟಿಕೊಂಡದ್ದು. ಈ ಮೂರೂ ಧಾರೆಗಳ ತಾತ್ವಿಕತೆಯ ವಿಸ್ತಾರವಾದ ಪರಿಚಯ ತುಂಬ ಸಮಯವನ್ನು ಬೇಡುವಂಥದ್ದು. ಆದರೆ ಸ್ಥೂಲವಾಗಿ ಇಷ್ಟನ್ನು ಮಾತ್ರ ಹೇಳ್ಬೋದು. ಈಗಾಗಲೇ ಹೇಳಿದಾಗೆ ವೈದಿಕ ಧರ್ಮದ ತಾತ್ವಿಕ ಆಕರಗಳು ಅಂತ ಅವರು ಕೆಲವು ಪ್ರಮಾಣ ಗ್ರಂಥಗಳನ್ನು ಇಟ್ಕೊಂಡಿದ್ದಾರೆ. ವೇದೋಪನಿಷತ್ತುಗಳು, ಪ್ರಶ್ನಿಸಲಾಗದ ಏನು ಹೇಳಿದೆಯೋ ಅಂಥ ಸ್ಮೃತಿಗಳು, ಶ್ರುತಿಗಳು, ಬ್ರಾಹ್ಮಣಕಗಳು, ಇತ್ಯಾದಿ ಇವುಗಳನ್ನು ಮೂಲಕ ತಮ್ಮ ಜೀವನ ದರ್ಶನವನ್ನು ಮುಂದಿಟ್ಟಿದ್ದಾರೆ. ಹಾಗೆ ನಾನೀಗಾಗಲೇ ವಿವರಿಸಿದ ಹಾಗೆ ಶ್ರಮಣ ಧರ್ಮಗಳು ಕೂಡ ಬೌದ್ಧ, ನಾಥ, ಸಿದ್ಧ ಇತ್ಯಾದಿ ತಮ್ಮ ದರ್ಶನವನ್ನು ಕೂಡ ಅವು ದಾಖಲಿಸಿದ್ದಾವೆ. ಹಾಗಾದರೆ ಈ ಶೂದ್ರ ಧರ್ಮದ ಪ್ರಮುಖ ತಾತ್ವಿಕತೆಯ ಸಾಮಾನ್ಯ ಲಕ್ಷಣಗಳೇನು ಇತ್ಯಾದಿ ಇವುಗಳನ್ನು ನಾವು ಸ್ಥೂಲವಾಗಿ ಆದರೂ ತಿಳಿದುಕೊಂಡ್ರೆ ಮಾತ್ರ ಈ ಬೌದ್ಧ ತಾತ್ವಿಕತೆಯ ಇವುಗಳ ನಡುವೆ ಬೌದ್ಧ ತಾತ್ವಿಕತೆಯ ಪ್ರಸ್ತುತತೆಯನ್ನು ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬೌದ್ಧ ತಾತ್ವಿಕತೆಯಲ್ಲೂ ಕೂಡ ಒಂದು ಎರಡು ಧಾರೆಗಳನ್ನು ಗುರುತಿಸ್ಕೊಳ್ಬೋದು. ಅದೇನು ಅಂದರೆ, ಅಂಬೇಡ್ಕರ್ ಬೌದ್ಧ ತಾತ್ವಿಕತೆಯನ್ನು ಮುಂದಿಡಲಿಕ್ಕೆ ಈ ಎರಡೂ ಕಾರಣಗಳನ್ನು ಅವರು ಸ್ಪಷ್ಟವಾಗಿ ಗುರುತಿಸ್ಕೊಂಡ್ರು. ಒಂದು, ಅಂಬೇಡ್ಕರ್ ಮುಂದಿಟ್ಟ ಈ ಪ್ರಜಾಸತ್ತಾತ್ಮಕವಾದ ಜೀವನ ಕ್ರಮವನ್ನು, ಈ ಲೋಕದಲ್ಲಿ ಯಾವುದಾದರೂ ಅಂತಹ ಒಂದು ಪ್ರಜಾಸತ್ತಾತ್ಮಕವಾದ ಜೀವನ ಕ್ರಮವನ್ನು ಮುಂದಿಡುವ ಧರ್ಮ ಇದೆಯೇ ಅಂತ ಅವರು ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದ ಮೇಲೆ ಕಂಡುಕೊಂಡ ಸಂಗತಿ ನಿಜ. ಬೌದ್ಧ ಧರ್ಮದಲ್ಲಿ ಮಾತ್ರ ಅಂತಹ ಪ್ರಜಾಸತ್ತಾತ್ಮಕವಾದ ನಿಲುವುಗಳಿವೆ ಅನ್ನೋದು ಒಂದು. ಎರಡನೆಯದು, ಇನ್ನೊಂದು ಬಹಳ ಪ್ರಮುಖವಾದ ಅಂಬೇಡ್ಕರ್ ಅವರ ಕಾಳಜಿ ಏನಾಗಿತ್ತು ಅಂದರೆ, ವಿಶೇಷವಾಗಿ ದಲಿತ ಸಮೂಹಗಳು ಅನುಭವಿಸುತ್ತಿರುವ ಅಪಾರವಾದ ಅಸಮಾನತೆ, ಅಪಮಾನಗಳಿಂದ ಬಿಡುಗಡೆ ಕೊಡಬಲ್ಲಂಥ ಆವರಣ ಯಾವುದಾದರೂ ಇದೆಯೇ? ಆ ಪ್ರಶ್ನೆಗೆ ಕಂಡುಕೊಂಡ ಉತ್ತರವು ಅದೇ, ಬೌದ್ಧ ಧರ್ಮ ಮಾತ್ರ ಅಂತಹ ಬಿಡುಗಡೆಯನ್ನು ಕೊಡಬಲ್ಲದು ಅನ್ನುವುದು ಅವರು ಕಂಡುಕೊಂಡ ಸತ್ಯವಾದದ್ದರಿಂದ ಬಹುಶಃ ಅಂಬೇಡ್ಕರ್ ಅವರು ಬೌದ್ಧ ತಾತ್ವಿಕತೆಯನ್ನು ತಮ್ಮ ಜೀವನದ ಬಹಳ ಮುಖ್ಯವಾದ ನೆಲೆಯಾಗಿ, ಅಷ್ಟೇ ಅಲ್ಲ, ಈ ನೆಲದ ಎಲ್ಲ ಸಮಸ್ತ, ಅದು ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಈ ನೆಲದ ಸಮಸ್ತ ಶೂದ್ರರಿಗೆ, ಸಮಸ್ತ ದಲಿತರಿಗೆ, ಸಮಸ್ತ ಮಹಿಳೆಯರಿಗೆ ಬಿಡುಗಡೆ ಕೊಡಬಲ್ಲಂಥ ಧರ್ಮ ಅನ್ನುವ ಕಾರಣಕ್ಕೆ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರು. ಇದು ಬರೀ ಭಾರತದ ನೆಲೆಯಿಂದ ಅಷ್ಟೇ ಅಲ್ಲ, ವೈಶ್ವಿಕವಾಗಿ ಕೂಡ ನೋಡಿದಾಗ ಯಾವುದನ್ನು ನಾವು ಇವಾಗ ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಕರಿತೇವೋ ಅಥವಾ ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ಕರಿತೇವೋ, ಅದು ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಯಹೂದಿ ಧರ್ಮವನ್ನು ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಕರೀತಾರೆ, ಅವನ್ನ ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ಕೂಡ ಕರೀತಾರೆ. ಅವುಗಳಲ್ಲಿರುವ ತಾತ್ವಿಕವಾದ ಸಮಾನವಾದ ಕೆಲವು ಅಂಶಗಳನ್ನು ನಾವು ಗಮನಿಸೋದಾದರೆ, ವೈದಿಕತೆಯೂ ಕೂಡ ಆ ಅಬ್ರಹಾಮಿಕ್ ಧರ್ಮಗಳ ಸಮಾನವಾದ ಕೆಲವು ಅಂಶಗಳನ್ನು, ಕೆಲವೇನು ಬಹಳ ಪ್ರಮುಖವಾದ ಅಂಶಗಳನ್ನು ಮುಂದಿಡ್ತದೆ. ಅದೇನು ಅಂದರೆ, ಈ ಎಲ್ಲ ಅಬ್ರಹಾಮಿಕ್ ಧರ್ಮಗಳು ಕೂಡ ಅಬ್ರಹಾಂ ಅನ್ನುವುದನ್ನು, ಕ್ರಿಶ್ಚಿಯಾನಿಟಿ ಅಬ್ರಹಾಂ ಅಂದರೆ, ಹಾಗೆ ಇಸ್ಲಾಂ ಅದನ್ನು ಇಬ್ರಾಹಿಂ ಅನ್ನುತ್ತೆ, ವೈದಿಕರು ಬ್ರಹ್ಮ ಅಂತಾರೆ. ಹಾಗಾಗಿ ಇದು ಮೂರನೆಯ ಮತ್ತೊಂದು ಶಕ್ತಿಯನ್ನು, ಅದು ದೈವವಾಗಬಹುದು, ಅದು ಮೂರ್ತ ರೂಪದ ಅಥವಾ ಅಮೂರ್ತ ರೂಪದ ದೈವವಾಗಬಹುದು, ಮತ್ತೊಂದು ದೈವವನ್ನೋ ಇನ್ನೊಂದು ಶಕ್ತಿಯನ್ನೋ, ಅದು ನಿಸರ್ಗದ್ದಾಗಿರಬಹುದು ಅಥವಾ ಅತೀತವಾದದ್ದಾಗಿರಬಹುದು, ಅಂಥ ಮೂರನೆಯ ಶಕ್ತಿಯನ್ನು ಆಧರಿಸಿದ್ದು. ಆದರೆ ಶ್ರಮಣಧಾರೆಗಳು ಇಂಥ ಒಂದು ಮೂರನೆಯ ಶಕ್ತಿಯನ್ನು ಅವು ಒಪ್ಪುವುದಿಲ್ಲ.
ನಿಸರ್ಗ ಸಹಜವಾದಂಥ ಸತ್ವವನ್ನು ಮಾತ್ರ ಒಪ್ತವೆ. ಬೌದ್ಧವಾಗಲಿ, ನಾಥವಾಗಲಿ, ಸಿದ್ಧವಾಗಲಿ, ವಚನವಾಗಲಿ, ಅಚಲವಾಗಲಿ, ಆರೂಢ ಅವಧೂತ ಇವ್ಯಾವು ದೈವ ಮಾರ್ಗಗಳಲ್ಲ, ಪ್ರಧಾನವಾಗಿ ದೈವ ಮಾರ್ಗಗಳಲ್ಲ, ಗುರು ಮಾರ್ಗಗಳು. ಅದು ಅರಿವಿನ ರೂಪದ ಗುರುವೇ ಸರ್ವಸ್ವ ಎಂದು ನಂಬುತ್ತವೆ. ಗುರುವನ್ನು ಮೀರಿದ್ದು ಯಾವುದೂ ಇಲ್ಲ ಎಂದು ನಂಬುತ್ತವೆ. ಹಾಗಾಗಿ ಇವು ಅರಿವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಮುಂದಿಡುವಂಥ ಆವರಣಗಳು. ಅದಕ್ಕೆ ಅತೀತವಾದ ಮೂರನೆಯ ಶಕ್ತಿಯನ್ನು ಅವು ಒಪ್ಪುವುದಿಲ್ಲ. ಅಬ್ರಹಾಮಿಕ್ ಧರ್ಮಗಳು ಕರ್ಮ ಸಿದ್ಧಾಂತವನ್ನು ಮುಂದಿಟ್ಟರೆ ಇವು ಕಾರ್ಯಕಾರಣವಾದವನ್ನು, ಯಾವುದೇ ಒಂದು ಸಂಗತಿ ಜರುಗಲಿಕ್ಕೆ ನಿರ್ದಿಷ್ಟವಾದ ಕಾರಣ ಇರುತ್ತೆ, ಅದಕ್ಕೆ ಅಗತ್ಯವಾದ ಪರಿಸ್ಥಿತಿ ಇರುತ್ತೆ. ಅವೆರಡರ ಸಂಯೋಗದಿಂದ ವೈಜ್ಞಾನಿಕವಾದ ಅದೊಂದು ಅದು ಕಾಸೇಷನ್ ಥಿಯರಿ, ಕಾರ್ಯಕಾರಣ ಸಿದ್ಧಾಂತ ವಿಜ್ಞಾನ ಹೇಗೆ ವಿವರಿಸುತ್ತೋ ಹಾಗೆ ಶ್ರಮಣಧಾರಿಗಳು ವಿವರಿಸ್ತಾರೆ. ಹಾಗೆಯೇ ಶೂದ್ರ ಧರ್ಮ ಕೂಡ ನಿಸರ್ಗದ ಅತ್ಯಂತ ಪ್ರಮುಖ ಎರಡು ಸತ್ವಗಳೇನಿದೆ, ಒಂದು ಪುರುಷ, ಇನ್ನೊಂದು ಪ್ರಕೃತಿ, ಒಂದು ಗಂಡು, ಒಂದು ಹೆಣ್ಣು, ಒಂದು ಸತಿ ಮತ್ತು ಪತಿ. ಹೀಗೆ ಅದನ್ನು ಬಹುಶಃ ಪ್ರಾಥಮಿಕ ಆದಿಮ ರೂಪಗಳಾದ ಶಿಶ್ನ ಮತ್ತು ಯೋನಿಗಳ ಬೇರೆ ಬೇರೆ ರೂಪಗಳನ್ನು, ಅಥವಾ ಅದನ್ನು ಸಂಕೇತಿಸುವ ಸಂಕೇತಗಳನ್ನು ಮತ್ತು ಅದರ ಸಂಯೋಗ ರೂಪದ ಲಿಂಗವನ್ನು ಆರಾಧಿಸುವ ಶೂದ್ರ ಧರ್ಮದ ಅತ್ಯಂತ ಪ್ರಮುಖ ದೈವಗಳು ಅಂತ ಈಗಲೂ ಕೂಡ ನಿಸರ್ಗದ ಈ ಸೃಷ್ಟಿ ಚೈತನ್ಯವನ್ನು ಅವು ತಮ್ಮ ಆರಾಧನಾ ಸಂಕೇತಗಳನ್ನಾಗಿ ಇಟ್ಟುಕೊಂಡಿದ್ದಾವೆ. ಇದರ ಜೊತೆಗೆ ಶೂದ್ರ ಧರ್ಮ ಬಹಳ ಪ್ರಮುಖವಾಗಿ ಇನ್ನೂ 4 ಲಕ್ಷಣಗಳನ್ನು ಇಟ್ಕೊಂಡಿದೆ. ಅದರ ಹೆಚ್ಚು ವಿವರಣೆಯನ್ನು ನಾನು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಶೂದ್ರ ಧರ್ಮದ ಪ್ರಾಥಮಿಕ ಲಕ್ಷಣಗಳು ಅಂತ ಗುರುತಿಸಲ್ಪಟ್ಟಂಥ ಶಿವ ಸಂಸ್ಕೃತಿ, ಅವು ಶಿವನನ್ನು ಆರಾಧಿಸ್ತವೆ. ಶಿವ ಅಂದರೆ ದೈವ ಅಂತ ಅಲ್ಲ, ನಿಸರ್ಗದ ಈ ಪುರುಷ ರೂಪವನ್ನು ಅಥವಾ ಸೃಷ್ಟಿ ಚೈತನ್ಯ ರೂಪವನ್ನು ಲಿಂಗದ ರೂಪದಲ್ಲಿ ಆರಾಧಿಸ್ತವೆ. ಎರಡನೇದಾಗಿ ಅದು ನೀರಿನ ಸಂಸ್ಕೃತಿಯದ್ದು, ಗಂಗೆಯನ್ನು, ನೀರನ್ನು ಎಲ್ಲ ಆಚರಣೆಗಳಲ್ಲೂ ಪ್ರಧಾನವಾಗಿ ಮುಂದಿಡ್ತದೆ. ಮೂರನೇದಾಗಿ ಅದು ನಾಗ ಸಂಸ್ಕೃತಿ, ನಾಗ ಆರಾಧನೆಯ ನಾಗವೂ ಕೂಡ ಹಾಗೆ ಸೃಷ್ಟಿಯ ಮತ್ತೊಂದು ಚೈತನ್ಯವನ್ನು ಸಂಕೇತಿಸುವಂಥದ್ದು. ಹಾಗೆ ಅದು ತಾಯಿ ಸಂಸ್ಕೃತಿಯನ್ನು, ಸೃಷ್ಟಿಸಬಲ್ಲಂಥ ಚೈತನ್ಯ ರೂಪದ ತಾಯಿಯನ್ನು ಆರಾಧಿಸ್ತವೆ. ಮತ್ತು ಚಾಂದ್ರ ಸಂಸ್ಕೃತಿಯ ಚಂದ್ರನ ಚಲನೆಯ ಜೊತೆಗೆ ತಮ್ಮ ಬದುಕನ್ನು ಸಮೀಕರಿಸಿಕೊಳ್ಳುವ ನಡೆಯನ್ನು ಅವು ಸೂಚಿಸ್ತವೆ. ಶೂದ್ರ ಧರ್ಮವನ್ನು ನಿರ್ದೇಶಿಸುವ ಈ ತಾಯಿ ಸಂಸ್ಕೃತಿ, ಶೈವ ಸಂಸ್ಕೃತಿ, ನೀರಿನ ಸಂಸ್ಕೃತಿ, ಚಾಂದ್ರ ಸಂಸ್ಕೃತಿ ಮತ್ತು ನಾಗ ಸಂಸ್ಕೃತಿಗಳು ಬಹುಶಃ ಭಾರತೀಯ ಶೂದ್ರ ಧರ್ಮದ ಅತ್ಯಂತ ಪ್ರಮುಖ ಸಂಗತಿಗಳು. ಹಾಗೆ ಎಲ್ಲ ಧರ್ಮಗಳು ತಮ್ಮ ಯಾನವನ್ನು, ತಮ್ಮ ನಡೆಯನ್ನು ಆರಂಭಿಸೋದು ಲೋಕವನ್ನು ವಿವರಿಸಿಕೊಡುವುದರ ಮೂಲಕ. ಅಬ್ರಹಾಮಿಕ್ ಧರ್ಮಗಳು ಹಾಗೆ, ಶ್ರಮಣ ಧರ್ಮಗಳು ಹಾಗೆ. ಆದರೆ ಶೂದ್ರ ಧರ್ಮ ಅಂತಹ ಲೋಕ ವಿವರಣೆಗೆ ಭಾಳ ಸ್ಪಷ್ಟವಾಗಿ ತೊಡಗಿದ ಅನೇಕ ಉದಾಹರಣೆಗಳಿದ್ದರೂ ಕೂಡ ಅವು ಸೂತ್ರೀಕರಿಸಲ್ಪಟ್ಟಿಲ್ಲ. ಲೋಕವನ್ನು ಮೊದಲು ಇದು ಏನು ಅಂತ ವಿವರಿಸಿಕೊಳ್ಳುವ ಈ ನಡೆಯಲ್ಲಿ, ಈ ಮೊದಲ ಹೆಜ್ಜೆಯಲ್ಲಿ ತಪ್ಪು ಹೆಜ್ಜೆಯನ್ನು ಇಟ್ಟ ಯಾವ ಧರ್ಮವೂ ಮುಂದೆ ಸರಿದಾರಿಗೆ ಬರುವ ಸಾಧ್ಯತೆಗಳು ಕಡಿಮೆ. ಅದಕ್ಕನುಸಾರವಾಗಿ ಅದರ ಮುಂದಿನ ನಡೆ ತೀರ್ಮಾನವಾಗುತ್ತೆ. ಹಾಗಾಗಿ ಈ ಮೊದಲಿಗೆ ಲೋಕವನ್ನು ವಿವರಿಸಿಕೊಳ್ಳುವ ಈ ಹಂತದಲ್ಲಿ ಎಲ್ಲ ಅಬ್ರಹಾಮಿಕ್ ಧರ್ಮಗಳು, ವೈದಿಕ ಧರ್ಮವು ಈ ಲೋಕವು ಮತ್ತೊಂದರಿಂದ ಸೃಷ್ಟಿಸಲ್ಪಟ್ಟದ್ದು, ಅದು ಮೂಲ, ಅದರ ಅನುಕರಣೆ ಇದು ಅಂತ ಹೇಳ್ತವೆಯೇ ಹೊರತು ಇದು ನಿಜ ಅಲ್ಲ ಅಂತ ಮಾತ್ರ ಅವು ಹೇಳ್ತವೆ. ಇಲ್ಲಿರುವ ಲೋಕ ನಿಜ ಅಲ್ಲ, ಅದು ಮತ್ತೊಂದರ ಸೃಷ್ಟಿ, ಮತ್ತೊಂದರಿಂದ ಆದದ್ದು, ಮತ್ತೊಂದರಲ್ಲೇ ಐಕ್ಯವಾಗುವಂಥದ್ದು. ಅಷ್ಟೇ ಅಲ್ಲ, ಹೀಗೆ ಸೃಷ್ಟಿಸಲ್ಪಟ್ಟ ಇದನ್ನು ದ್ವೈತ ಅನ್ನುವ ಅಥವಾ ಎರಡೂ ಬೇರೆ ಬೇರೆ, ಸೃಷ್ಟಿಸಿದವನು ಬೇರೆ, ಸೃಷ್ಟಿಸಲ್ಪಟ್ಟದ್ದು ಬೇರೆ ಅಂತಲೋ ಅಥವಾ ಅವೆರಡೂ ಒಂದೇ ಅಂತಲೋ ವಿವರಿಸುತ್ತವೆಯೇ ಹೊರತು ಲೋಕವನ್ನು ಅದು ಇರುವ ಹಾಗೆಯೇ ವಿವರಿಸುವ ಅತ್ಯಂತ ಮಹತ್ವದ ಮತ್ತೊಂದು ವಿಶೇಷ, ಈ ಬೌದ್ಧ ತಾತ್ವಿಕತೆಯ ಮತ್ತೊಂದು ವಿಶೇಷ ಏನು ಅಂದರೆ, ಲೋಕವನ್ನು ಹಾಗೆ ಅದು ಮತ್ತೊಂದರ ಸೃಷ್ಟಿ ಅಂತ ವಿವರಿಸದೆ ಇರುವ ಲೋಕವನ್ನು ಇರುವ ಹಾಗೆಯೇ ಅದನ್ನು ಇದೇ ಇಲ್ಲ ಎಂದು ವಿವರಿಸಲು ಸಾಧ್ಯವಿಲ್ಲ. ಅದು ನಿರಂತರ ಹರಿಯುತ್ತಿರುವ, ಬದಲಾಗುತ್ತಿರುವ ಒಂದು ಪ್ರವಾಹ ಅಂತ ವಿವರಿಸುತ್ತವೆ. ಹಾಗಾಗಿ ಈ ನಡುವಿನ, ಈ ಧಾರೆಗಳ ನಡುವಿನ ಈ ವ್ಯತ್ಯಾಸ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ಸಂಗತಿ. ಅಬ್ರಹಾಮಿಕ್ ಧರ್ಮಗಳು ಒಂದು ಕಾಲ್ಪನಿಕ ಶಕ್ತಿಯನ್ನು, ಕಾಲ್ಪನಿಕ ವ್ಯವಸ್ಥೆಯನ್ನು, ಕಾಲ್ಪನಿಕವಾದ ಅತೀಂದ್ರಿಯ ವ್ಯವಸ್ಥೆಯನ್ನು ನಂಬುತ್ತವೆ. ಈ ವೈದಿಕ ಧರ್ಮಗಳ ಈ ನಂಬಿಕೆಯನ್ನು
ಈ ಶ್ರಮಣಧಾರಿಗಳು ಒಪ್ಪಲ್ಲ. ಅವು ಅರಿವೇ ಗುರು ಎಂದು ನಂಬ್ತವೆ. ಈ ಅರಿವಿನ ಪ್ರಯಾಣದಲ್ಲಿ ಹೊಸ ಹೊಸ ತಾತ್ವಿಕತೆಗೆ ಅಲ್ಲಿ ಜಾಗ ಇರುತ್ತೆ. ಅಷ್ಟೇ ಅಲ್ಲ, ಈ ವೈದಿಕ ಧರ್ಮಗಳು ಯಜ್ಞ ಪೂಜೆ ಇತ್ಯಾದಿ ಆಚರಣಾ ಪ್ರಧಾನವಾದರೆ ಶ್ರಮಣಧಾರಿಗಳು ಶ್ರಮ, ಕಸುಬು, ಕಾಯಕ ಇವುಗಳನ್ನು ನಂಬ್ತವೆ. ಅದು ಕರ್ಮ ಸಿದ್ಧಾಂತವನ್ನು ಮುಂದಿಟ್ಟರೆ ಇದು ಕಾರ್ಯಕಾರಣ ಸಿದ್ಧಾಂತವನ್ನು ಮುಂದಿಡುತ್ತೆ. ಒಂದು ವರ್ಣಾಶ್ರಮ ವ್ಯವಸ್ಥೆ ಮತ್ತು ದೈವದ ನಂಬಿಕೆ ಇಲ್ಲದಿದ್ದವ್ರನ್ನ ಕಾಫಿರ್ ಅಂತಲೋ ಅಥವಾ ಹಾಗೆ ವಿಗ್ರಹಾರಾಧಕರನ್ನು ಮತ್ತೊಂದು ಸ್ತರದ ಅಥವಾ ಇನ್ನೊಂದು ಆ ಥರದ ತಾರತಮ್ಯಗಳನ್ನು ನಾವು ಸೃಷ್ಟಿಸಿಕೊಂಡ್ರೆ ಸಾಮಾನ್ಯವಾಗಿ ಶ್ರಮಣಧಾರಿಗಳು ದೈವದ ಅಥವಾ ಮತ್ತೊಂದು ಶಕ್ತಿಯನ್ನು ನಾವು ಒಪ್ಪೋದು ಇಲ್ಲ, ಅವುಗಳ ಬಗ್ಗೆ ಮಾತನಾಡುವುದಿಲ್ಲ. ಅಬ್ರಹಾಮಿಕ್ ಧರ್ಮಗಳು ಮತ್ತು ವೈದಿಕ ಧರ್ಮ ಆತ್ಮವನ್ನು ನಂಬಿದರೆ ಶ್ರಮಣಧಾರಿಗಳು ಆತ್ಮವನ್ನು ನಿರಾಕರಿಸ್ತವೆ. ಅಂದರೆ ಜಗತ್ತಿನಲ್ಲಿ ಯಾವುದಕ್ಕೂ ಒಂದು ಸ್ವಂತ ಅಸ್ತಿತ್ವ ಇದೆ ಎನ್ನುವುದನ್ನು ಒಪ್ಪೋಲ್ಲ. ಶ್ರಮಣಧಾರಿಗಳು ಹಾಗೆ ಜಗತ್ತಿನ ಯಾವುದು ಹಾಗೆ ಸ್ವಂತ ಅಸ್ತಿತ್ವವನ್ನು ಉಳ್ಳ ವಸ್ತುವಲ್ಲ, ಅದು ಅನೇಕ ಅಂಶಗಳ ಸಂಬಂಧದಲ್ಲಿ ಆಗುತ್ತಲೇ ಹೋಗುತ್ತಿರುವ ಪ್ರಕ್ರಿಯೆ ಮಾತ್ರ ಅಂತ ವಾದಿಸ್ತವೆ. ಇವೊಂದು ಸ್ವಲ್ಪ ಕಠಿಣವಾದ ಸಂಗತಿ. ತಾತ್ವಿಕತೆಯ ಈ ಭಾಗಕ್ಕೆ ಬಂದ ತಕ್ಷಣವೇ ಸಾಮಾನ್ಯರಿಗೆ ಅಲ್ಲಿ ಅನೇಕ ಗೊಂದಲಗಳಾಗೋದು ನಿಜ. ವೈದಿಕ ಧರ್ಮ ವಿಧಿವಾದಿ, ಹಾಗೆ ಆದರೆ ಶ್ರಮಣಧಾರಿಗಳು ಆ ಥರದ ವಿಧಿಯನ್ನು ಅಥವಾ ಈಗಾಗಲೇ ಎಲ್ಲವೂ ನಿರ್ಧರಿತವಾಗಿದೆ ಅನ್ನೋದನ್ನು ತಿರಸ್ಕರಿಸ್ತವೆ. ವೈದಿಕ ಧರ್ಮ ಮುಕ್ತಿಯ ಸಾಧ್ಯತೆಯನ್ನು ಎಲ್ಲರಿಗೂ ತೆರೆದಿಟ್ಟಿಲ್ಲ, ಆದರೆ ಶ್ರಮಣಧಾರಿಗಳು ಎಲ್ಲರಿಗೂ ಮುಕ್ತಿಯ ಸಾಧ್ಯತೆಯನ್ನು ತೆಗೆದಿಡ್ತಾರೆ. ಹಾಗಾಗಿ ಇವುಗಳ ನಡುವಿನ ಈ ವೈಚಾರಿಕ ಸಮಾನತೆಗಳನ್ನು, ವೈಚಾರಿಕ ಬೇರೆ ಬೇರೆ ಸಂಗತಿಗಳನ್ನು ಇವುಗಳನ್ನು ಅರ್ಥ ಮಾಡಿಕೊಂಡಾಗ ಹಾಗಾದರೆ ನಮ್ಮ ನಡುವಿಗೆ ಈ ವರ್ತಮಾನದ ಸಂದರ್ಭಕ್ಕೆ ಯಾವುದು ಹೆಚ್ಚು ಪ್ರಸ್ತುತ, ಅಥವಾ ಇವುಗಳ ಆಚೆಗೂ ಕೂಡ ವೈಜ್ಞಾನಿಕವಾಗಿ ಬದುಕುತ್ತಿರುವ ಈ ಹೊಸ ಜನರೇಷನ್, ವಿಶೇಷವಾಗಿ ಈ ಯುವಕ ಯುವತಿಯರು ಇವೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಶೀಲಿಸಿಯೇ ಯಾವುದನ್ನಾದರೂ ಸ್ವೀಕರಿಸುವ ಒಂದು ವೈಜ್ಞಾನಿಕ ಪ್ರವೃತ್ತಿ ಅವರಲ್ಲಿ ಇದೆ. ನಾವು ಅದನ್ನು ಗೌರವಿಸಬೇಕು. ಹಾಗಾಗಿ ವೈಜ್ಞಾನಿಕವಾಗಿ ಯೋಚಿಸಬಲ್ಲ, ವೈಜ್ಞಾನಿಕವಾಗಿ ಜೀವಿಸಬಲ್ಲ, ವೈಜ್ಞಾನಿಕ ಬದುಕಿನ ನಡುವೆ ಇರುವ ಹೊಸ ಪೀಳಿಗೆಯ ಯುವಕ ಯುವತಿಯರು ನಿಜವಾಗಿಯೂ ನಮ್ಮ ಆಯ್ಕೆ ಯಾವುದು ಅನ್ನೋದನ್ನು ಅತ್ಯಂತ ಎಚ್ಚರದಿಂದ, ನಾನು ಇಂಥದ್ದನ್ನೇ ಸ್ಪಷ್ಟವಾಗಿ ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ ನಾನು ಹೇಳಲ್ಲ, ಬುದ್ಧನೂ ಹೇಳಲಿಲ್ಲ. ಯಾವುದು ಸರಿಯೋ ಸಮ್ಯಕ್ ಧರ್ಮ. ಒಂದು ಮಾತಿದೆ, ಅದೇನು ಅಂದರೆ ನಿಜವಾದ ಧರ್ಮಕ್ಕೆ ಮೂಲ ಧರ್ಮ ಇರಲ್ಲ. ಅದೇನು, ಯಾಕೆ ಹಾಗೆ ಅಂದರೆ ಲೋಕ ಹಾಗೆ ಪ್ರತಿ ಕ್ಷಣ ಬದಲಾಗ್ತಲೇ ಇರುವ ಈ ಲೋಕದ ಅನುಸಂಧಾನಕ್ಕೆ ಒಂದು ಶಾಶ್ವತವಾದ ನಡೆ ಸತ್ಯ ಅಂತ ಇರಲ್ಲ. ಹಾಗಾಗಿ ಬದಲಾಗ್ತಾ ಇರೋದನ್ನು ಹಾಗೆ ಬದಲಾಗುತ್ತಿರುವ ಹಾಗೆಯೇ ನಾವು ಕೂಡ ಅದಕ್ಕೆ ಅನುಗುಣವಾಗಿ ಲೋಕದ ಈ ತಿಳುವಳಿಕೆಯನ್ನು ಬದಲಾಯಿಸಿಕೊಂಡು ಹೋಗುತ್ತಿರಬೇಕು. ಹಾಗೆ ಬದಲಾಯಿಸಿಕೊಂಡು ಹೋಗುತ್ತಿರುವ ಸಾಧ್ಯತೆ ಇರುವ ಧರ್ಮ ಮಾತ್ರ ಸಮ್ಯಕ್ ಧರ್ಮ. ಅಂಥ ಸಮ್ಯಕ್ ಧರ್ಮದ ಆಯ್ಕೆ ನಿಜವಾಗಿಯೂ ನಮಗೆ ಒಂದು ದೊಡ್ಡ ಸವಾಲು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.